ಹೆಲೋ 10th ಸ್ಟ್ಯಾಂಡರ್ಡ್. ಇವತ್ತು ನಾವು 3 ಚಾಪ್ಟರ್ಸ್ ರಿವಿಷನ್ ಮಾಡೋಣ. ಯಾವ್ಯಾವ ಚಾಪ್ಟರ್ ಅದು? ಟ್ರಯಾಂಗಲ್, ಕೋಆರ್ಡಿನೇಟ್ ಜಾಮೆಟ್ರಿ ಅಂಡ್ ಪ್ರಾಬಬಿಲಿಟಿ. ಲೆಟ್ ಸ್ಟಾರ್ಟ್. ಪ್ರಾಬಬಿಲಿಟಿ ಇಂದ ನಮಗೆ ಎಷ್ಟು ಮಾರ್ಕ್ಸ್ ಸಿಗ್ತಾರೆ? 4 ಮಾರ್ಕ್ಸ್ ಅಲಾಟ್ ಆಗಿದೆ. ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಮ ಪ್ರಿಪರೇಟರಿ ಪೇಪರ್ಗಳನ್ನ 1 ಮಾರ್ಕ್ ಕ್ವೆಶ್ಚನ್ ಮತ್ತು 3 ಮಾರ್ಕ್ ಕ್ವೆಶ್ಚನ್ ಅಲ್ಲಿ ಪ್ರಾಬಬಿಲಿಟಿ ಕ್ವೆಶ್ಚನ್ ನ ಕೇಳಿದ್ದಾರೆ. ಸೊ ಅದರೊಳಗಡೆ ಪ್ರಾಬಬಿಲಿಟಿನಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ನಾವು ಇವಾಗ ನೋಡೋಣ. ಯಾವ್ದು ಅಂತ ಹೇಳೋದಾದ್ರೆ, ದ ಪ್ರಾಬಬಿಲಿಟಿ ಆಫ್ ಅನ್ ಈವೆಂಟ್ P of E is equal to N of E by N of S. The probability of sure events is 1. The probability of an impossible event is 0. The probability of an event P of E is a number such 0 is less than or equal to P of E or less than or equal to 1. The sum of the probabilities of all the elementary events of an experiment is 1. If E and E bar are the complementary events, the P of E plus P of E bar is equal to 1. ಈ ಪಾಯಿಂಟ್ಸ್ ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಪಾಯಿಂಟ್ಸ್ ಮೇಲೆ ಕೆಲವೊಂದ್ಸತಿ 1 ಮಾರ್ಕ್ ಕ್ವೆಶ್ಚನ್ ಅಲ್ಲೂ ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಈ ಪಾಯಿಂಟ್ಸ್ ನ ನೀವು ನೆನ್ಪಿಟ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಸೊ ಇದ್ರ ಮೇಲೆ ಒಂದಷ್ಟು ಕ್ವೆಶ್ಚನ್ ನ ಸಾಲ್ವ್ ಮಾಡೋಣ. 3 ಮಾರ್ಕ್ ಕ್ವೆಶ್ಚನ್ ಅನ್ನು ನೋಡೋಣ. When a die is rolled, once find the probability of getting a number on the top face which is greater than 2, less than or equal to 2, a prime number. ಕೆಲವೊಂದು ಕಂಡೀಷನ್ ಕೊಟ್ಟಿದ್ದಾರೆ. when a die is rolled, ಹಾಗಾಗಿ ಈ ಕಂಡೀಷನ್ಸ್ ಮೇಲೆ ಪ್ರಾಬಬಿಲಿಟಿನ ನಾವು ಫೈಂಡ್ ಔಟ್ ಮಾಡಬೇಕು. ಲೆಟ್ಸ್ ಸ್ಟಾರ್ಟ್. ಟೋಟಲ್ ಔಟ್ಕಮ್ ಏನು? when die is rolled ಅಂದಾಗ S is equal to 1, 2, 3, 4, 5, 6. Okay, next. So next first condition ಏನು? greater than 2. ಅದನ್ನ ನಾನು ಏನಂತ ತಗೋತೀನಿ, ಇಲ್ಲಿ ನಾವು ಬರ್ಕೊಳ್ಳೋಣ. N of S is equal to 6. Next first condition, A is equal to greater than 2. greater than 2 ಇರುವಂತಹ ನಂಬರ್ಸ್ ಯಾವುದು? 3, 4, 5, 6. Let us write that 3, 4, 5, 6. So ಇಲ್ಲಿ n of A ಏನಾಗುತ್ತೆ? 1, 2, 3, 4. n of A is equal to 4. Second one, less than or equal to 2. So second condition ಏನು? less than or equal to 2, that is B. less than or equal to 2 ಇರೋದು ಯಾವ ನಂಬರ್ಸ್? 1 and 2. We will write that 1, 2, 1, 2, and ಇದು n of B is equal to 1, 2. n of B is equal to 2. ಥರ್ಡ್ ಕಂಡೀಷನ್ ಏನು? a prime number. ಅದರೊಳಗಡೆ ಪ್ರೈಮ್ ನಂಬರ್ಸ್ ಯಾವ್ದು ಅಂತ ವಿಲ್ ಟೇಕ್ ದಿಸ್ ಆಸ್ ಥರ್ಡ್ ಕಂಡೀಷನ್, ದಟ್ ಈಸ್ 3. ಇಲ್ಲಿ ನೋಡಿ, ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೋತೀರಾ. 1 ನ ಪ್ರೈಮ್ ನಂಬರ್ ಅಂತ ತಗೋತೀರಾ. 1 is not a prime number. ಅದನ್ನ ಬಿಟ್ಟು ಯಾವ್ದಾವ್ದು ನಂಬರ್ಸ್ ಇದೆ? 2, 3, 5. These are the prime numbers. In this 1 is not a prime number. ಈ ತರ ಕ್ವೆಶ್ಚನ್ ಬಂದಾಗ 1 ಅಂತ ಸಡನ್ ಆಗಿ ಪ್ರೈಮ್ ನಂಬರ್ ಬರ್ಬಿಡ್ತೀರಾ ಸ್ಟೂಡೆಂಟ್ಸ್. ಆ ಮಿಸ್ಟೇಕ್ ನ ಮಾಡಬೇಡಿ, ಗಮನ ಇರ್ಲಿ. 1 is not a prime number. 2, 3, 5. ಸೊ ಯಾವ್ದು ಪ್ರೈಮ್ ನಂಬರ್ಸ್? 2, 3, 5. ಸೊ ಇಲ್ಲಿ n of C is equal to 3. n of C is equal to 3. Now let's write P of A is equal to n of A by n of S ಆದಾಗ ಏನ್ ಬರುತ್ತೆ? n of A ಎಷ್ಟಿದೆ? 4. So 4 by 6. So 2 2s are 2 3s are, that is equal to 2 by 3. Next to P of B is equal to n of B divided by n of S ಆದಾಗ ಏನ್ ಬರುತ್ತೆ ನಮ್ಗೆ? B ಏನಿದೆ? 2 ಇದೆ. 2 by 6, 2 1s are 2 3s are, that is equal to 1 by 3. and P of C ಆದಾಗ n of C divided by n of
S is equal to, so 3 by 6, 3 ones are 3 twos are, that is equal to 1 by 2. This is how you have to solve the question. Is it clear? ಈ ಕ್ವೆಶ್ಚನ್ ನೋಡಿ, 2 coins are tossed simultaneously. Find the probability of getting at least one head. 2 ಕಾಯಿನ್ ಇರುತ್ತೆ, 2 ಕಾಯಿನ್ ನ ಒಟ್ಟಿಗೆ ಟಾಸ್ ಮಾಡಿದಾಗ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಹೆಡ್ ಎಷ್ಟು ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇವಾಗ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಏನು, HH, HT, TH, TT, that is n of s is equal to 4. Getting at least one head ಬರುವಂತದ್ದು ಎಷ್ಟಿರುತ್ತೆ, HH, HT, TH, so that is 3. Probability P of E is equal to n of E by n of s, so 3 by 4. So this is how you have to solve the question. ಈ ರೀತಿಯಾದಂತ ಕ್ವೆಶ್ಚನ್ ಕಾಮನ್ ಆಗಿ ಡೈ ಮತ್ತೆ ಕಾಯಿನ್ಸ್ ಮೇಲೆ ಕ್ವೆಶ್ಚನ್ಸ್ ಜಾಸ್ತಿ ಕೇಳುವಂತಿರುತ್ತೆ. ಅದನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಈ ಪ್ರಾಬಬಿಲಿಟಿನಲ್ಲಿ ನಿಮ್ಗೆ ಯಾವ್ದಾದ್ರು ಕ್ವೆಶ್ಚನ್ ಗೊತ್ತಿತ್ತು ಅಂತ ಹೇಳಿದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ನಿಮ್ಗೆ ಯಾವ್ದಾದ್ರು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಚಾಪ್ಟರ್, ದಟ್ ಈಸ್ ಟ್ರಯಾಂಗಲ್ಸ್. ಟ್ರಯಾಂಗಲ್ಸ್ ಇಂದ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರ್ಬೋದು, ಇಟ್ ಇಸ್ ಫಾರ್ 9 marks. ವೆರಿ ಬಿಗ್ ನಂಬರ್, 9 mark. ಇದು ಅಷ್ಟು ಚಾಪ್ಟರ್ಗೆ ಕಂಪೇರ್ ಮಾಡಿದ್ರೆ ಇದು 9 markಗೆ ಬರ್ತಾ ಇದೆ. ಈ 9 mark ನ ನೀವು ಈಗಾಗಲೇ ನಿಮ್ಮ ಪ್ರಿಪರೇಟರಿ ಪೇಪರ್ ನ ಅನಲೈಸ್ ಮಾಡಿದ್ರೆ, 3 ಪ್ರಿಪರೇಟರಿ ಪೇಪರ್ ನ ನೀವು ಅನಲೈಸ್ ಮಾಡಿದ್ರೆ ಎಲ್ಲೆಲ್ಲಿ ಸ್ಪ್ಲಿಟ್ ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ. ನಾನು ಅನಲೈಸ್ ಮಾಡಿದಾಗ ನನಗೆ ಕಂಡಿದ್ದು, ಸೊ 1 mark ಕ್ವೆಶ್ಚನ್ 2 ಕೊಟ್ಟಿದ್ದಾರೆ, 2 ಕ್ವೆಶ್ಚನ್ 1 mark ಮೇಲೆ ಕೊಟ್ಟಿದ್ದಾರೆ, ಹಾಗೆ 1 ಕ್ವೆಶ್ಚನ್ ನ 3 marks ಇಂದ ಕೊಟ್ಟಿದ್ದಾರೆ, ಹಾಗೆ ಅಬ್ವಿಯಸ್ಲಿ ನಿಮ್ಗೆ 1 ಕ್ವೆಶ್ಚನ್ 4 marks, ದಟ್ ಈಸ್ ಥಿಯರಮ್. ದಿಸ್ ಈಸ್ ಕಂಪಲ್ಸರಿ, ಥಿಯರಮ್ ಕೊಟ್ಟಿದ್ದಾರೆ 4 marks, ಅದು ಟ್ರಯಾಂಗಲ್ ಚಾಪ್ಟರ್ ಇಂದ. ಸೊ 4 + 3 7, 2 ಕ್ವೆಶ್ಚನ್ ಫ್ರಮ್ 1 marks, ದಟ್ ಈಸ್ 9. ದಿಸ್ ಈಸ್ ಹೌ ನಾನು ಅಬ್ಸರ್ವ್ ಮಾಡಿದ್ದು ಪ್ರಿಪರೇಟರಿ ಪೇಪರ್ಗಳನ್ನ ನೋಡಿದಾಗ ಹೇಗೆ ಡಿವೈಡ್ ಮಾಡಿದ್ದಾರೆ 9 marks ನ ಅಂತ. ಈ 3 mark ಕ್ವೆಶ್ಚನ್ ನ ಕೆಲವೊಬ್ರು ಡಿಫಿಕಲ್ಟ್ ಆಗಿ ತಗೋಬಹುದು ಅಥವಾ ಕೆಲವೊಬ್ರು ಅಟೆಂಡ್ ಮಾಡದೇ ಇರಬಹುದು. ಆವಾಗ ನೀವೇನ್ ಮಾಡ್ಬೋದು, ಥಿಯರಮ್ಸ್ ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. 4 marks ನ ಬಿಡ್ಲೇಬೇಡಿ. ಥಿಯರಮ್ಸ್ ಅಂಡ್ 2 marks ಅಲ್ಲಿ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು, ಎಲ್ಲಿ 1 mark ಕ್ವೆಶ್ಚನ್ ಅಲ್ಲಿ. ಸೊ 4 + 2 ಏನಿಲ್ಲ ಅಂದ್ರೂ ಈ ಚಾಪ್ಟರ್ ಇಂದ ನಿಮ್ಗೆ ಥಿಯರಮ್ ಪ್ಲಸ್ 1 mark ಕ್ವೆಶ್ಚನ್ ಇಂದ ಟೋಟಲ್ ಆಗಿ 6 marks ಅಂತೂ ಬಂದೇ ಬರುತ್ತೆ, ಬಿಟ್ಕೊಡ್ಲೇಬೇಡಿ. ಇದನ್ನು ಟ್ರೈ ಮಾಡಿ, ಪ್ರಾಕ್ಟೀಸ್ ಮಾಡಿ ಕ್ವೆಶ್ಚನ್ಸ್ ನ. ಇಲ್ಲ ನನ್ಗೆ ಆಗ್ತಾನೆ ಇಲ್ಲ, ನನ್ಗದು ಕಷ್ಟ ಆಗ್ತಾ ಇದೆ ಅಂತ ಅಂದಾಗ ಥಿಯರಮ್ಸ್ 1 mark ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸೊ ಇದನ್ನ ಬಿಡ್ಲೇಬೇಡಿ. ಅಯ್ಯೋ ಥಿಯರಮ್ ಕಲಿಬೇಕಾ ಅನ್ನೋ ತರ ಇರ್ಬೇಡಿ. ಎಸ್, ಥಿಯರಮ್ ಕಲಿಲೇಬೇಕು. ಯಾವ್ಯಾವ ಥಿಯರಮ್ ನ ನಾವು ಪ್ರಾಕ್ಟೀಸ್ ಮಾಡಬೇಕು, 4 marks ಗೆ ಯಾವ್ಯಾವ ಥಿಯರಮ್ ಕೊಡ್ತಾರೆ. ಒಂದು ಫೇಮಸ್ ಥಿಯರಮ್ ನಿಮಗೆ ಗೊತ್ತೇ ಇದೆ, ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್, ದಟ್ ಈಸ್ ಥೇಲ್ಸ್ ಥಿಯರಮ್. ಥಿಯರಮ್ಸ್ ಯಾವ್ಯಾವ್ದು ಇದ್ರೊಳಗಡೆ ಕೊಡುವಂಥದ್ದು, ಒಂದು DPT, ದಟ್ ಈಸ್ ಥೇಲ್ಸ್ ಥಿಯರಮ್ ಥೇಲ್ಸ್ ಥಿಯರಮ್ ಅಂತಲೂ ಕರೀತಾರೆ. ಸೆಕೆಂಡ್ ಒನ್ AAA, ಸಿಮಿಲಾರಿಟಿ ಕ್ರೈಟೀರಿಯಾ. ಥರ್ಡ್ ಒನ್ SAS. ಫೋರ್ತ್ ಒನ್ SSS. ಸೊ ಈ 4 ಕೂಡ ತುಂಬಾ ಇಂಪಾರ್ಟೆಂಟ್ ಥಿಯರಮ್ಸ್. ಅದ್ರೊಳಗಡೆನು ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ತುಂಬಾ ಇಂಪಾರ್ಟೆಂಟ್. ಒಂದಷ್ಟು ಕ್ವಶನ್ಸ್ ನ ಈ ಚಾಪ್ಟರ್ ಅಲ್ಲಿ ನೋಡೋಣ. 1 mark ಕ್ವಶನ್ ನೋಡಿ, ಇನ್ ದ ಗಿವನ್ ಫಿಗರ್ ST ಪ್ಯಾರಲಲ್ ಟು QR, ದೆನ್ PS by SQ ಈಸ್ ಈಕ್ವಲ್ ಟು ಅಂತ ಕೇಳಿದ್ರು. ಇನ್ ದ ಗಿವನ್ ಫಿಗರ್, ಈ ಫಿಗರ್ ಅಲ್ಲಿ ST ಈಸ್ ಪ್ಯಾರಲಲ್ ಟು QR ಅಂತ ಹೇಳಿದ್ದಾರೆ. ಈ ತರದಲ್ಲಿ PS by SQ ಇದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದ್ರೆ, ಸೊ PT by TR ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, PT by TR. ಸೊ ಇದು ಯಾಕೆ PT by TR ಈಕ್ವಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಕ್ವಶನ್ ನ ನೋಡೋಣ. ಇನ್ ದ ಫಿಗರ್ DE ಪ್ಯಾರಲಲ್ ಟು BC, DE ಪ್ಯಾರಲಲ್ ಟು BC ಒಂದು ಫಿಗರ್ ಕೊಟ್ಟಿದ್ದಾರೆ.
ಆ ಫಿಗರ್ ಅಲ್ಲಿ ಏನ್ ಹೇಳ್ತಿದ್ದಾರೆ, ಡಿಇ ಇಸ್ ಪ್ಯಾರಲಲ್ ಟು ಡಿಸಿ ಅಂತ ಹೇಳಿದ್ದಾರೆ. ಎಇ ಇಸ್ 3 ಸೆಂಟಿಮೀಟರ್. ಎಇ ಎಲ್ಲಿದೆ, ಇಲ್ಲಿದೆ. ಎಇ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್. ಸಿ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್. ಸಿ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್. ಟೋಟಲ್ ಆಗಿ ಎ ಸಿ ವ್ಯಾಲ್ಯೂ ಏನಾಯ್ತು ಅವಾಗ 9 ಸೆಂಟಿಮೀಟರ್ ಆಯ್ತು. 9 ಸೆಂಟಿಮೀಟರ್ ಆಯ್ತು. ನೆಕ್ಸ್ಟ್, ಸೊ and AD is equal to 4 centimeter. AD ಏನಾಯ್ತು 4 ಸೆಂಟಿಮೀಟರ್ ಹೇಳಿದ್ದಾರೆ. ದೆನ್ ಫೈಂಡ್ AB. ಈ AB ಎಷ್ಟು ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಈ AB ನ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಸೊ ಇವಾಗ ನಾವು ಬರ್ಕೊಳ್ಳೋಣ AB. AB ಹಾಗೆ ಬರ್ಕೊಳ್ಳೋಣ. AB we will write as it is. AD ಏನಿದೆ 4 ಸೆಂಟಿಮೀಟರ್ ಇದೆ, is equal to AC ಏನಾಗಿದೆ, AC is 9 ಸೆಂಟಿಮೀಟರ್, AE ಏನು 3 ಸೆಂಟಿಮೀಟರ್. So we will cross multiply this. 9 into 4 is equal to 3AB. So 9 into 4 divided by 3 1s are 3 3s are. So AB 3 4s are 12. So AB is equal to 12 centimeter. AB value ಏನು ಬಂತು 12 centimeter ಬಂತು. ಕೋಆರ್ಡಿನೇಟ್ ಜಾಮೆಟ್ರಿ ಇಂದ ನಮಗೆ 6 ಮಾರ್ಕ್ಸ್ ಗೆ ಕ್ವೆಶ್ಚನ್ ಇದೆ. 6 ಮಾರ್ಕ್ಸ್ ಕ್ವೆಶ್ಚನ್. ಇದ್ರದ್ದು ಜೀವನೇ ಫಾರ್ಮುಲಾಗಳ ಮೇಲೆನೆ ಕ್ವೆಶ್ಚನ್ಗಳು ಅಪಿಯರ್ ಆಗತ್ತೆ. ನೀವು ಫಾರ್ಮುಲಾ ಕಲ್ತ್ಬಿಟ್ರೆ ಯಾವುದೇ ಕ್ವೆಶ್ಚನ್ ಕೊಟ್ರು ಆ ಕ್ವೆಶ್ಚನ್ಗೆ ಯಾವ ರಿಲೇಟೆಡ್ ಫಾರ್ಮುಲಾ ಅಂತ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಅಟ್ಲೀಸ್ಟ್ ಕ್ವೆಶ್ಚನ್ ಆಗಿ ಫಾರ್ಮುಲಾ ಬರೆದ್ಬಿಟ್ರೆ ನಿಮ್ಗೆ ಅರ್ಧ ಇಂದ 1 ಮಾರ್ಕ್ಸ್ ಸಿಗತ್ತೆ. ಅದ್ರ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ರೆ ಸಾಕು. ಫೈನಲ್ ಆನ್ಸರ್ ತಪ್ಪಾದ್ರೂ ಪರವಾಗಿಲ್ಲ. ಈ ತರ ಫಾರ್ಮುಲಾ ಬೇಸ್ ಇರುವಂತ ಕ್ವೆಶ್ಚನ್ಗೆ ಡೇಟಾ ನೋಡ್ಕೊಳ್ಳಿ, ಫಾರ್ಮುಲಾ ಬರೀರಿ, ಆ ಡೇಟಾನ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಅದಾದಾಗ ಮಿನಿಮಮ್ 1 ಮಾರ್ಕ್ಸ್ ಆದ್ರೂ ಸಿಗತ್ತೆ. ಸೊ ಈ ಕೋಆರ್ಡಿನೇಟ್ ಜಾಮೆಟ್ರಿದು ಜೀವನೇ ಇರೋದೇ ಫಾರ್ಮುಲಾನಲ್ಲಿ. ಹಾಗಾಗಿ ಯಾವ ಫಾರ್ಮುಲಾನು ಮಿಸ್ ಮಾಡಲೇಬಾರ್ದು. ಸೊ ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ, ಆಮೇಲೆ ಡಿಸ್ಟೆನ್ಸ್ ಕೊಟ್ಟು ಒರಿಜಿನ್ ಕೇಳಿದಾಗ ಒಂದು ಫಾರ್ಮುಲಾ, ಈ ರೀತಿಯಾದಂತಹ ಫಾರ್ಮುಲಾಗಳನ್ನ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಸೊ ಡಿಸ್ಟೆನ್ಸ್ ಫಾರ್ಮುಲಾಸ್ ಇದೆಲ್ಲರೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಹಾಗಾಗಿ ಇದ್ರ ಮೇಲೆ ಒಂದಷ್ಟು ಕ್ವಶನ್ಸ್ ನಾವಿವಾಗ ನೋಡೋಣ. ಈ ಕ್ವಶನ್ ನೋಡಿ, ರೈಟ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ P of A, B ಫ್ರಮ್ ದ ಒರಿಜಿನ್. ಸೊ ಇಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಫ್ರಮ್ ದ ಒರಿಜಿನ್ ಏನಿದೆ, ಸೊ D is equal to square root of x square plus y square. ಆದ್ರೆ ಇಲ್ಲಿ ಪಾಯಿಂಟ್ ಯಾವ್ದು ಕೇಳಿದರೆ A, B ಕೇಳೋದ್ರಿಂದ ನಮ್ಮ ಆನ್ಸರ್ ಏನಾಗಿರುತ್ತೆ, D is equal to square root of A square plus B square. So this is your answer. ಇದು ನಿಮ್ಮ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಏನಿದೆ, ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್ ಆಫ್ ದ ಲೈನ್ ಸೆಗ್ಮೆಂಟ್ ಯೂಸಿಂಗ್ ದ ಪಾಯಿಂಟ್ಸ್ 2, 3 and 4, 7. ಮಿಡ್ ಪಾಯಿಂಟ್ ಅಂತ ಕೇಳಿರೋದ್ರಿಂದ ನೀವು ಯಾವ ಫಾರ್ಮುಲಾವನ್ನ ಯೂಸ್ ಮಾಡ್ತೀರಾ, ಮಿಡ್ ಪಾಯಿಂಟ್ ಫಾರ್ಮುಲಾ, ದಟ್ ಈಸ್ x1 plus x2 by 2, y1 plus y2 by 2. ಸಬ್ಸ್ಟಿಟ್ಯೂಟ್ ಹಿಯರ್. ಇಲ್ಲಿ ಬರ್ಕೊಳ್ಳೋಣ. ಇದು x1, ಇದು y1, ಇದು x2, ಇದು y2. ಸಬ್ಸ್ಟಿಟ್ಯೂಟ್ ಮಾಡಿ. x1 ಏನು 2 plus x2 ಏನು 4 divided by 2, y1 ಏನು 3 plus y2 ಏನು 7 divided by 2. 4 plus 2 ಏನು 6 by 2, 10 by 2. 3 2 1s are 2 3s are 6, 2 1s are 2 5s are 10. So answer ಏನು 3, 5 is your answer. ಈ ಕ್ವಶನ್ ನೋಡಿ, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ P of 5, 6 and Q of 1, 3 using formula. ಯಾವ ಫಾರ್ಮುಲಾ? It is very famous formula, that is distance formula. Square root of x2 minus x1 whole square plus y2 minus y1 whole square. ನಾನು ತುಂಬಾ ಜನ ಸ್ಟೂಡೆಂಟ್ಸ್ ನ ನೋಡಿದೀನಿ, ಫಾರ್ಮುಲಾ ಬರೆಯೋ ಗಡಿಬಿಡಿಯಲ್ಲಿ ಇಲ್ಲಿ ಪ್ಲಸ್ ಸೈನ್ ಮಿಸ್ ಮಾಡ್ಬಿಡ್ತಾರೆ. ಸೊ ಆತರ ಮಾಡಬಾರ್ದು. ಪ್ಲಸ್ ಸೈನ್ ವೆರಿ ಇಂಪಾರ್ಟೆಂಟ್. ಹಾಗೆ ಇಲ್ಲಿ ನಾವು
ಸಾಲ್ವ್ ಮಾಡ್ಬೇಕಾದ್ರೆ ಕೆಲವೊಂದ್ಸತಿ ಮೈನಸ್ ಬರುವಂತ ಚಾನ್ಸಸ್ ಇರುತ್ತೆ, ಅವಾಗ ಸ್ಕ್ವೇರ್ ಮಾಡ್ಬೇಕಾದ್ರೆ ಮೈನಸ್ನೇ ತಗೊಂಡ್ಬಿಡ್ತೀರಾ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ ಅನ್ನೋದನ್ನ ಮರಿಬೇಡಿ, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಲೆಟ್ ಅಸ್ ಸಾಲ್ವ್ ದಿಸ್. ಸೊ ಇಲ್ಲಿ ಬರ್ಕೊಳ್ಳೋಣ, x1 y1 x2 y2. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. x2 ಯಾವುದು ನಮಗೆ, x2 is 1 minus x1 is 5 whole square plus y2 ಯಾವುದು 3 minus y1 is 6 whole square. ಸೊ ಏನ್ ಬಂತು, 1 minus 5 ಆದಾಗ -4 because 5 is greater than 1. So you should keep the greater number sign. So 4 minus 4 whole square plus 3 minus 6 is -3 whole square. ಇಲ್ಲಿ ನೋಡಿ ಈ ತರ ಮೈನಸ್ ಸೈನ್ ಬಂದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 4 4s ಏನು 16. ಸೊ ಸ್ಕ್ವೇರ್ ರೂಟ್ ಆಫ್ 16 ಪ್ಲಸ್ 3 3s -3 into -3 that is 9. So 9. So 16 plus 9 is 25. Square root of 25 is 5 units. This is your answer. So ಇಲ್ಲಿ ಈ ತರ ಮೈನಸ್ ಬಂದಾಗ ಮತ್ತೆ ಇಲ್ಲಿ ಫಾರ್ಮುಲಾ ಬರೆಯುವಾಗ ಗಮನ ಇಟ್ಕೊಳ್ಳಿ, ಅದೆರಡನ್ನ ನೀವು ಕರೆಕ್ಟ್ ಮಾಡ್ಕೊಂಡ್ಬಿಟ್ರೆ the whole answer will be easy. ಈ ಕ್ವೆಶ್ಚನ್ ನೋಡಿ, ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ which divides the line segment joining the points 1, 6 and 4, 3 in the ratio 3:1 internally. So ಸೆಕ್ಷನ್ ಫಾರ್ಮುಲಾನ ಯೂಸ್ ಮಾಡಿ ಮಾಡುವಂತ ಪ್ರಾಬ್ಲಮ್. ಏನು ಸೆಕ್ಷನ್ ಫಾರ್ಮುಲಾ, mx2 plus nx1 divided by m plus n, my2 plus ny1 divided by m plus n. So m and n ಯಾವುದು 3 and 1. m is 3. So here we will write x1 y1 x2 y2. ಇಲ್ಲಿ ನಿಮ್ಗೆ ಸಬ್ಸ್ಟಿಟ್ಯೂಟ್ ಮಾಡದೇ ಇರೋದು, ತುಂಬಾ ಜನ ಸ್ಟೂಡೆಂಟ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾದ್ರೆ ಕನ್ಫ್ಯೂಸ್ ಮಾಡ್ಕೋತೀರಾ. ಸೊ ನೀಟಾಗಿ ಬರ್ಕೊಂಡ್ಬಿಡಿ, x1 y1 x2 y2 ಯಾವುದು, m and n ಯಾವುದು ಅಂತ. ಅಕಾರ್ಡಿಂಗ್ ಟು ದಟ್ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್. ಸೊ m ಯಾವುದು 3 ಇಂಟು x2 ಏನಿದೆ 4 ಪ್ಲಸ್ n ಏನು 1, x1 ಯಾವುದು ಇಂಟು 1 divided by 3 plus 1. ಈಗ m again that is 3, y2 ಎಲ್ಲಿದೆ 3 that is also 3 plus n is 1, y1 ಏನಿದೆ 6 ಇದೆ 6 divided by 3 plus 1. So 4 3s are 12 plus 1 divided by 3 plus 1 is 4, 3 3s are 9 plus 6 divided by 3 plus 1 4. So 12 plus 1 ಏನು 13 divided by 4 then 9 plus 6 ಏನು 15 by 4. This is your answer. ಕೋಆರ್ಡಿನೇಟ್ ಜಾಮೆಟ್ರಿನಲ್ಲಿ ಬರುವಂತ ಎಲ್ಲ ಫಾರ್ಮುಲಾಗಳನ್ನ ನಾನು ಇಲ್ಲಿ ಬರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ ಫಾರ್ಮುಲಾಗಳನ್ನ. ಸೊ 6 ಮಾರ್ಕ್ಸ್ನ ಈಸಿಯಾಗಿ ನಿಮ್ದಾಗಿಸ್ಕೊಳ್ಳಿ. ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ರಿವಿಷನ್ ಆನ್ 3 ಚಾಪ್ಟರ್ಸ್, ಟ್ರಯಾಂಗಲ್, ಪ್ರಾಬಬಿಲಿಟಿ ಅಂಡ್ ಕೋಆರ್ಡಿನೇಟ್ ಜಾಮೆಟ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಮ್ಯಾಥ್ಸ್ ಈಸಿ ಗುರು ಯೂಟ್ಯೂಬ್ ಚಾನೆಲ್ನ ಫಾಲೋ ಮಾಡಿ. ಬೈ ಬೈ.